ಹೊಸ ವರ್ಷ ಬಂದಾಗ ಒಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಸಹಜ. ಆ ನಿಟ್ಟಿನಲ್ಲಿ ಜಗತ್ತಿನ ಮೋಸ್ಟ್ ಪಾಪ್ಯುಲರ್ ನ್ಯೂ ಇಯರ್ ರೆಸಲ್ಯೂಷನ್ಸ್ ಯಾವ್ಯಾವು ಹಾಗೂ ಯಾವ ಬಗೆಯ ನಿರ್ಣಯಗಳಿಂದ ಹೊಸ ವರ್ಷ ಅದ್ಭುತವಾಗಿರುತ್ತೆ ಅಂತ ತೋರಿಸ್ತೀವಿ. ಈ ಸ್ಟೋರಿ ನೋಡಿ. ಹೊಸ ವರ್ಷ ಎಂದ ತಕ್ಷಣ ಒಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಸಹಜ. ಕೆಲವರು ತಮ್ಮ ಗುರಿ ಸಾಧನೆಯ ಕಡೆಗೆ ಗಮನ ಹರಿಸಿದ್ರೆ, ಇನ್ನು ಕೆಲವರು ವೃತ್ತಿ ಹಾಗೂ ವೈಯಕ್ತಿಕ ಬದುಕನ್ನ ಸುಧಾರಿಸಿಕೊಳ್ಳುವ ನಿರ್ಣಯ ತೆಗೆದುಕೊಳ್ತಾರೆ. ಜಗತ್ತಿನ ಮೋಸ್ಟ್ ಪಾಪ್ಯುಲರ್ ನ್ಯೂ ಇಯರ್ ರೆಸಲ್ಯೂಷನ್. ಈ ಸಂಕಲ್ಪಗಳನ್ನು ಮಾಡಿ ಹೊಸ ವರ್ಷ ಅದ್ಭುತವಾಗಿರುತ್ತದೆ. ಹೆಚ್ಚೆಚ್ಚು ಓದುವುದು, ಜ್ಞಾನ ಸಂಪಾದನೆಗೆ ಪುಸ್ತಕಗಳು ಉತ್ತಮ ಮಾರ್ಗ. ಅವು ನಮ್ಮ ಮೆದುಳಿಗೆ ಉತ್ತಮ ವ್ಯಾಯಾಮ ನೀಡುತ್ತದೆ. ಒಂದು ವರ್ಷದಲ್ಲಿ 20 ಅಥವಾ ಅದಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಓದುವುದು ಕಷ್ಟವೇನಲ್ಲ. ನೀವು ಈ ವರ್ಷ ಪುಸ್ತಕ ಓದುವ ಗುರಿ ಹೊಂದಿದ್ರೆ, ತಿಂಗಳಿಗೆ ಒಂದು ಪುಸ್ತಕವನ್ನ ಪೂರ್ಣಗೊಳಿಸಬೇಕು ಎಂಬುವ ಗುರಿಯೊಂದಿಗೆ ಆರಂಭಿಸಿ. ನೀವು ಒಮ್ಮೆ ಓದುವುದನ್ನು ರೂಢಿಸಿಕೊಂಡ್ರೆ ಖಂಡಿತ ಓದು ನಿಮ್ಮನ್ನು ಅತಿಯಾಗಿ ಆವರಿಸುತ್ತದೆ. ಅದಲ್ಲದೆ ಓದಿನ ಮೇಲೆ ನಿಮ್ಮ ಆಸಕ್ತಿಯೂ ಹೆಚ್ಚುತ್ತದೆ. ತೂಕ ಇಳಿಸುವುದು, ಹೆಚ್ಚು ವ್ಯಾಯಾಮ ಮಾಡುವುದು, ಆರೋಗ್ಯವಂತರಾಗಿ ಬದುಕಬೇಕು ಎನ್ನುವುದು ಪ್ರಪಂಚದಾದ್ಯಂತ ಹಲವರು ಎರಿಸಿಕೊಂಡಿರುವ ನಿರ್ಣಯವಾಗಿರುತ್ತದೆ. ವ್ಯಾಯಾಮ ಮಾಡುವುದು ಹಾಗೂ ಡಯಟ್ ಕ್ರಮ ಪಾಲಿಸುವುದು ಆರಂಭದಲ್ಲಿ ಸುಲಭ ಎನಿಸಿದರೂ ಇದನ್ನ ಬಿಡದೆ ಮಾಡುವುದು ನಿಜಕ್ಕೂ ಕಷ್ಟ. ಇದಕ್ಕೆ ನೀವು ನಿಮ್ಮ ಸಹವರ್ತಿಗಳ ಜೊತೆ ಸೇರಿಕೊಂಡು ಇಂತಹ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಆರೋಗ್ಯಕರ ಆಹಾರ ಸೇವನೆ. ನ್ಯೂ ಇಯರ್ ರೆಸಲ್ಯೂಷನ್ ವಿಚಾರಕ್ಕೆ ಬಂದಾಗ ಹಲವರು ಆರೋಗ್ಯಕರ ಆಹಾರ ಸೇವನೆಯ ಗುರಿಯನ್ನು ಹೊಂದಿರ್ತಾರೆ. ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆಯೇ ನನ್ನ ಗುರಿ ಎಂದುಕೊಂಡು ಜಂಕ್ ಫುಡ್, ಕರಿದ ಪದಾರ್ಥಗಳ ಸೇವನೆಗೆ ಕಡಿವಾಣ ಹಾಕಬೇಕು ಎಂದುಕೊಳ್ತಾರೆ. ಆ ಮೂಲಕ ತೂಕ ಇಳಿಯುತ್ತಾ ಗಮನ ಹರಿಸುವುದು ಇವರ ಗುರಿಯಾಗಿರುತ್ತದೆ. ಧೂಮಪಾನ, ಮದ್ಯಪಾನ ನಿಷೇಧ. ಹೊಸ ವರ್ಷ ನಿರ್ಣಯಗಳು ಎಂದಾಗ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸುವುದು ಒಂದು ಉತ್ತಮ ಅಭ್ಯಾಸವಾಗಿರುತ್ತದೆ. ಹಲವಾರು ಮಂದಿ ಹೊಸ ವರ್ಷದಲ್ಲಿ ಧೂಮಪಾನ ಮತ್ತು ಮದ್ಯಪಾನ ನಿಷೇಧದ ಗುರಿ ಇರಿಸಿಕೊಂಡಿರ್ತಾರೆ. ಇನ್ನು ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದು, ನಮ್ಮ ಜೀವನದ ಅತಿ ಮುಖ್ಯ ಎನ್ನಿಸುವ ನಮ್ಮ ಪ್ರೀತಿ ಪಾತ್ರರು ಹಾಗೂ ಕುಟುಂಬದವರ ಜೊತೆಗೆ ಸಮಯ ಕಳೆಯುವುದು ಜೀವನದ ಮುಖ್ಯ ಗುರಿಯಾಗಿರಬೇಕು. ಆದರೆ ನಮ್ಮ ವೃತ್ತಿ, ವೈಯಕ್ತಿಕ ಕಾರಣಗಳಿಂದ ನಮ್ಮ ಆತ್ಮೀಯರ ಜೊತೆ ಸಮಯ ಕಳೆಯುವುದು ಕಷ್ಟವಾಗಬಹುದು. ಈ ಕಾರಣಕ್ಕೆ ಮುಂದಿನ ವರ್ಷವಾದರೂ ಹೀಗಾಗಬಾರದು ಎಂದುಕೊಂಡು ಈ ರೆವಲ್ಯೂಷನ್ ಹಾಕಿಕೊಳ್ಳುತ್ತಾರೆ. ಹಣಕಾಸು ಸುಧಾರಣೆ. ಹಣಕಾಸು ನಿರ್ವಹಣೆ ಹಾಗೂ ಹಣಕಾಸಿನ ಪರಿಸ್ಥಿತಿಯನ್ನು ಇನ್ನಷ್ಟು ಸುಧಾರಿಸಿಕೊಳ್ಳಬೇಕು ಎಂದು ಪ್ರತಿಯೊಬ್ಬರು ಅಂದುಕೊಳ್ಳುವುದು ಸಹಜ. ಜೊತೆಗೆ ಈ ವರ್ಷ ಇಂತಿಷ್ಟು ಹಣ ಇದಕ್ಕೆ ಖರ್ಚು ಮಾಡಬೇಕು ಅಂತಲೂ ಅಂದುಕೊಳ್ತಾರೆ. ಇದು ಕೂಡ ಮುಖ್ಯವಾಗುತ್ತದೆ. ಹೊಸ ಕೌಶಲ್ಯ ಕಲಿಯುವುದು. ಹೊಸ ವರ್ಷದಲ್ಲಿ ಹೊಸತನ್ನ ಏನಾದರೂ ಕಲಿಯಬೇಕು ಎಂದು ಹಲವರು ನಿರ್ಣಯ ತೆಗೆದುಕೊಳ್ತಾರೆ. ನೃತ್ಯ, ಸಂಗೀತ, ಈಜು, ಅಡುಗೆ ತರಬೇತಿ ಸೇರಿದಂತೆ ಯಾವುದೇ ರೀತಿಯ ತಾಂತ್ರಿಕ ವಿಷಯಗಳನ್ನು ಕಲಿಯಬಹುದು. ನಿಮ್ಮ ಓದು ಅಥವಾ ವೃತ್ತಿಗೆ ಸಹಾಯ ಮಾಡುವ ವೃತ್ತಿಪರ ತರಬೇತಿಗಳಿಗೆ ಕೂಡ ಸೇರಿಕೊಳ್ಳಬಹುದು. ಟ್ರಿಪ್ಗೆ ಹೋಗೋದು, ಟ್ರಾವೆಲ್ ಮಾಡೋದು ಬಹುತೇಕರಿಗೆ ಇಷ್ಟವಾಗುವ ಹವ್ಯಾಸ. ಹೊಸ ವರ್ಷದಲ್ಲಿ ನಾವು ಇನ್ನಷ್ಟು ಟ್ರಾವೆಲ್ ಮಾಡಬೇಕು ಎನ್ನುವವರು ಹಲವರು ಹೊಸ ವರ್ಷದಲ್ಲಿ ನಿರ್ಣಯವಾಗಿರುತ್ತದೆ. ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡುವುದು. ಕೆಲವೊಮ್ಮೆ ಯಾವುದ್ಯಾವುದೋ ಕಾರಣಕ್ಕೆ ಬದುಕಿನಲ್ಲಿ ಒಂದ್ ಕಡೆ ಸ್ಟ್ರಕ್ ಆಗಿ ಬಿಡ್ತೇವೆ. ಮನೆಯಲ್ಲೇ ಹೆಚ್ಚಿನ ಸಮಯ ಕಳೆದು ಬಿಡ್ತೇವೆ. ಇದರೊಂದಿಗೆ ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸುವುದು ಕಷ್ಟವಾಗುತ್ತದೆ. ಹೊಸ ಜನರನ್ನು ಭೇಟಿ ಮಾಡುವುದು ಮಾನಸಿಕ ಯೋಗಕ್ಷೇಮಕ್ಕೆ ಪ್ರಯೋಜನಕಾರಿ. ಇದು ನಿಮ್ಮ ವೃತ್ತಿ ಜೀವನಕ್ಕೂ ಪರೋಕ್ಷವಾಗಿ ನೆರವಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚಿಕೊಳ್ಳುವುದು. ಪ್ರತಿ ವರ್ಷ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವುದು, ನಿರ್ಣಯ ತೆಗೆದುಕೊಳ್ಳುವುದು ಬಹು ಮುಖ್ಯವಾಗುತ್ತದೆ. ಇನ್ನು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಸಕಾರಾತ್ಮಕ ಸ್ವಚರ್ಚೆಗೂ ಕೂಡ ಗಮನ ಕೊಡಿ. ಸಾಧನೆಗಳ ಮೇಲೆ ಗಮನ ಹರಿಸುವುದು, ವೈಫಲ್ಯಗಳನ್ನು ಅವಕಾಶವನ್ನಾಗಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.